ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ಅಂದರೆ 1 ಮಂತ್ ಆಯ್ತೇನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದಕ್ಕಂದರೆ ಎಲ್ಲಿಗೆ ಹೊರಗೆ ಹೋಗಿಲ್ಲ, ಏನು ಅಂದರೆ ಮನೇಲೇ ಏನು ಮಾಡೋದು, ಕಂಟೆಂಟ್ ಏನಿದ್ದಿಲ್ಲ. ಸೊ ಅದಕ್ಕೆ ವ್ಲಾಗ್ ಮಾಡೋಕ್ಕಾಗಿಲ್ಲ. ಇದು ನಮ್ಮ ಸಿಹಿ, ನಾನು ಸೇಮ್ ಡ್ರೆಸ್ ಅಲ್ಲಮ್ಮ, ನಾನು ನೀನು ಸೇಮ್ ಅಲ್ಲ. ಹಾಯ್ ಮೇಡಮ. ಹಾಯ್ ಗೈಸ್. ಏನು ಕೆಲಸ ಅದು? ನಿಂದು ಚೈನಾ? ನಂದು ಮಾದು. ಗೈಸ್, ನಾವೀಗ ಬಳ್ಳಾರಿಗೆ ಹೋಗ್ತಾ ಇದ್ವಿ. ಇದಕ್ಕಂದರೆ ಗೋಲ್ಡ್ ಪರ್ಚೇಸ್ ಮಾಡೋಕೆ ಹೋಗ್ತಾ ಇದ್ವಿ. ಅಂದರೆ ನಮ್ಮ ಅಜ್ಜಿದು ರಿಟೈರ್ಮೆಂಟ್ ಆಯ್ತಲ್ಲ, ಅವಾಗ ನನಗೆ, ಚೈತ್ರಾಗ ಮತ್ತು ಸೌಜನ್ಯಗ ಮೂವರಿಗೆ 50,000 ಕೊಡ್ತೀನಿ ಅಂತ ಹೇಳಿದರು. ಸೊ ನಮ್ಮ ಬರ್ತಡೇಗೆ ನನಗೆ 50,000 ಕೊಟ್ಟಿದ್ದರು. ನಾನು ಹಳೆವು ಇಯರಿಂಗ್ಸ್ ಇದ್ವು, ಅವು ಕೊಟ್ಟು ಈಗ ಈ 50,000 ಮೇಲೆ ಹಾಕಿ ನಾನು ಒಂದು ಜೊತೆ ಜುಮ್ಕಿ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಗೋಲ್ಡ್ ರೇಟ್ ನೋಡಿದ್ರೆ ಫುಲ್ಲು ಗಗನಕ್ಕೇರಿದೆ. 1,19,000 ಇದೆ ಪ್ರೆಸೆಂಟು. ಇನ್ನು 800 ರೂಪಾಯಿ ಏನೋ ಕಡಿಮೆ ಆಗಿದೆ ಅಂತೆ. ನಿನ್ನೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಇವಾಗ ಮುಹೂರ್ತ ಕೂಡಿ ಬಂದಿದೆ, ಇವತ್ತು ಹೋಗ್ತಾ ಇದ್ವಿ. ಸೊ ಎಷ್ಟು ಗ್ರಾಮು ಬರ್ತಾವ ಏನು ಅಂತ ಏನು ಐಡಿಯಾ ಇಲ್ಲ, ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಎಂಥ ಡಿಸೈನ್ ತೊಗೊತೀನಿ ಅಂತ ನಿಮಗೂ ತೋರಿಸ್ತೀನಿ, ಬನ್ನಿ ಗೈಸ್. ಸೊ ಗೈಸ್, ನಾವೀಗ ಬಳ್ಳಾರಿಯಲ್ಲಿದ್ದೀವಿ. ಬೆಂಗಳೂರು ರೋಡಲ್ಲಿರೋ ಹೇಮಾ ಜ್ಯುವೆಲ್ರಿ ಶಾಪಿಗೆ ಬಂದಿದ್ವಿ. ಸೊ ನಾವು ಬಂದಿದ್ದು ಬೈಕಲ್ಲಿ, ಸೊ ಅದಕ್ಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನಾವು ಏನಕ್ಕೆ ಇದೇ ಶಾಪಿಗೆ ಬಂದಿದ್ದಪ್ಪ ಅಂದರೆ, ಇಲ್ಲಿ ಹೋಲ್ಸೇಲ್ ರೇಟಿಗೆ ಸಿಗ್ತವೆ ಮತ್ತು ಕಲೆಕ್ಷನ್ಸೂ ಚೆನ್ನಾಗಿರ್ತವೆ ಅಂತ ಡೈರೆಕ್ಟ್ ನಾವು ಇಲ್ಲಿಗೆ ಬಂದುಬಿಟ್ವಿ. ಬಟ್ ನಮ್ಮ ಬ್ಯಾಡ್ ಲಕ್ ಏನಂದರೆ, ನಾವು ಹೋಗಿದ್ದ ಟೈಮ್ನಾಗೆ ಅದು ಕಲೆಕ್ಷನ್ಸೇ ಇದ್ದಿಲ್ಲ. ನಮ್ಗೆ ಯಾವ ಇಷ್ಟನೇ ಆಗಲಿಲ್ಲ. ಆಮೇಲೆ ಅವ್ರು ಕ್ಯಾಟ್ಲಾಗ್ ಕೊಟ್ಟರು, ಇದರಲ್ಲಿ ನೋಡಿ ಡಿಸೈನ್ ಯಾವುದನ್ನು ಸೆಲೆಕ್ಟ್ ಮಾಡಿ ಕೊಡ್ರಿ, ನಾವು ಅದೇ ರೀತಿ ಮಾಡಿಸ್ತೀವಿ ಅಂತ ಹೇಳಿದರು. ಆಯಿತು ಅಂತ ಡಿಸೈನ್ ನೋಡಿ ಸೆಲೆಕ್ಟ್ ಮಾಡಿ ಇಟ್ಟಿದ್ವಿ, ಮತ್ತು ಬೇರೆ ಕಡೆಯಿಂದ ತರಿಸಿದ್ರು. ಸೊ ಗೈಸ್, ಅದರಲ್ಲಿ ನನಗೆ 2 ಜೊತೆ ಇಷ್ಟ ಆದವು. ಮತ್ತು ಅದರಲ್ಲಿ ಅಂದರೆ ಸೇಮ್ 7 ಗ್ರಾಮ್ಸೇ ಇದ್ವು 2. ಅದರಲ್ಲಿ ನನಗೆ ಈ ಡಿಸೈನ್ ಇಷ್ಟ ಆಯಿತು. ಸೊ ಇದು ತೊಗೊಂಡೆ. ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಗೈಸ್. ಎಲ್ಲಿಗಾದರೂ ಹೊರಗಡೆ ಹೋದಾಗ ನಮ್ಮ ಸಿಹಿ ಹಿಡ್ಕೊಳ್ಳೋದೇ ನಮಗೊಂದು ದೊಡ್ಡ ಟಾಸ್ಕ್. ಒಂತಲ್ಲಿ ಕೂಡಲ್ಲ, ಏನಿಲ್ಲ, ಸುಮ್ಮನೆ ತಿರುಗ್ಬೇಕು ಅಂತಿರ್ತಾಳೆ. ಅದು ಬಿಗ್ ಬಾಸಲ್ಲಿ ಗಿಲ್ಲಿ ಹೇಳ್ತಾನಲ್ಲ, ಓ ಕಿತಾಪತಿ ಹಿಂಗ್ಸೆ, ಅದು ನಮ್ಮ ಸಿಹಿಗಂತೂ ಕರೆಕ್ಟ್ ಮ್ಯಾಚ್ ಆಗ್ತದೆ. ಸೊ ಎಲ್ಲ ಬಿಲ್ ಹಾಕ್ಸಿ ನೆಕ್ಸ್ಟ್ ಸ್ವಲ್ಪ ಸಂತೆ ಮಾಡೋದಿತ್ತು. ಅದಕ್ಕೆ ಹೋಗಿ ಅದೆಲ್ಲ ರೇಷನ್ ಎಲ್ಲ ತೊಗೊಂಡು ನೆಕ್ಸ್ಟ್ ಬರೋಷ್ಟಿಗೆಲ್ಲ 3 o'clock ಆಗಿತ್ತು. ಅದಕ್ಕೆ ಅಲ್ಲೇ ಮಧ್ಯಾಹ್ನ ಊಟಕ್ಕೆ ಮಸಾಲೆ ರೈಸ್ ಕಟ್ಸ್ಕೊಂಡು ಬಂದುಬಿಟ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.